ಫ್ಯಾಕ್ಟ್ ಎಕನಾಮಿಕ್ಸ್ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಆದಂತಹ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಒಂದು ಥಿಯರಿಯನ್ನು ಲಾ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ರಿಟನ್ ನೋಟ್ಸ್. ಇದನ್ನು ನೀವೇನಿಲ್ಲಿದೆ ಅದನ್ನೇ ಬರೆಯೋದ್ರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಇದನ್ನು ನಾವು ಗೋಸೆನ್ಸ್ ಫಸ್ಟ್ ಲಾ ಅಂತಲೂ ಸಹ ಕರಿತೀವಿ. ಓಕೆ, ಸೊ ಇಂಟ್ರಡಕ್ಷನ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಪೋಸಿಷನ್ ಆಫ್ ದ ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್. ಸೊ ನಮಗೆ ಗೊತ್ತಿದೆ ಯುಟಿಲಿಟಿಯನ್ನು ನಾವು 2 ಅಪ್ರೋಚಸಲ್ಲಿ ಸ್ಟಡಿ ಮಾಡ್ಬೋದು. ಒಂದು ಕಾರ್ಡಿನಲ್ ಆ್ಯಂಡ್ ಆರ್ಡಿನಲ್. ಸೊ ಈ ಕಾರ್ಡಿನಲ್ ಅಥವಾ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಕಾರ್ಡಿನಲ್ ಅಪ್ರೋಚ್ ಅಂಡರಲ್ಲಿ ಬರುವಂತಹ ಲಾ ಆಗಿರುತ್ತೆ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಜರ್ಮನ್ ಎಕನಾಮಿಸ್ಟ್ ಗೋಶನ್ ವಾಸ್ ದ ಫಸ್ಟ್ ಎಕ್ಸ್ಪ್ಲೇನ್ ಇಟ್. ಈ ಒಂದು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದವರು ಗೋಸನ್ ಆಗಿರ್ತಾರೆ. ಅದಕ್ಕೆ ನಾವು ಗೋಸನ್ಸ್ ಫಸ್ಟ್ ಲಾ ಅಂತ ಹೇಳ್ತೀವಿ. ಅದಾದಮೇಲೆ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಗೋಸನ್ಸ್ ಫಸ್ಟ್ ಲಾ, ಬಟ್ ಇಟ್ ವಾಸ್ ಪಾಪ್ಯುಲರೈಸ್ಡ್ ಬೈ ಆಲ್ಫ್ರೆಡ್ ಮಾರ್ಷಲ್. ಸೊ ಮಾರ್ಷಲ್ ಅವ್ರ ಬಗ್ಗೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚು ತಿಳ್ಕೊಳ್ತೀರಾ. ಮಾರ್ಷಲ್ ಅವರು ಈ ಒಂದು ಥಿಯರಿನ ಏನು ಮಾಡ್ತಾರೆ, ಹೆಚ್ಚು ಪಾಪ್ಯುಲಾರಿಟಿಯನ್ನು ಮಾಡ್ತಾರೆ. ಸೊ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡಿದವರು ಗೋಸನ್ ಆದ್ರೂ ಅದಾದಮೇಲೆ ಇದನ್ನು ಪಾಪ್ಯುಲರೈಸ್ ಮಾಡಿದ್ದು ಮಾರ್ಷಲ್ ಆಗಿರ್ತಾರೆ. ಸೊ ಇದನ್ನು ನೀವು ಇಂಟ್ರಡಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೆಫಿನೇಷನನ್ನು ನಾವು ನೋಡೋಣ. ಸೊ ಈ ಡೆಫಿನೇಷನ್ ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಅವರು ಏನು ಡೆಫಿನೇಷನ್ ಕೊಟ್ಟಿದ್ದಾರೆ, ಸೊ ಅದನ್ನೇ ನಾವಿಲ್ಲಿ ಬರಿಬೇಕಾಗುತ್ತೆ. The additional benefit which a person derive from a given increase of a stock of things diminishes, other things become equal with every increase in the stock that he already has. ಸೊ ಇದು ಡೆಫಿನೇಷನ್. ಸೊ ಇದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಡೆಫಿನೇಷನನ್ನು ಚೇಂಜ್ ಮಾಡಿ ಬರೆಯುವುದು. ಸೊ ಇಲ್ಲಿ ಇನ್ನೊಂದು ಡೆಫಿನೇಷನನ್ನು ಕೊಟ್ಟಿದ್ದೀನಿ. ಏನಂತ ಹೇಳಿದರೆ, ಇಫ್ ಎ ಕನ್ಸ್ಯೂಮರ್ ಗೋಸ್ ಆನ್ ಕನ್ಸ್ಯೂಮಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಒನ್ ಆಫ್ಟರ್ ಅನದರ್ ವಿತೌಟ್ ಎನಿ ಟೈಮ್ ಗ್ಯಾಪ್, ಟೋಟಲ್ ಯುಟಿಲಿಟಿ ಇನ್ಕ್ರೀಸಿಂಗ್ ಅಟ್ ಡಿಮಿನಿಷಿಂಗ್ ರೇಟ್ ಮೀನ್ಸ್ MU ಮಾರ್ಜಿನಲ್ ಯುಟಿಲಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಟೋಟಲ್ ಯುಟಿಲಿಟಿ ಅಂದ್ರೇನು, ಮಾರ್ಜಿನಲ್ ಯುಟಿಲಿಟಿ ಅಂದ್ರೇನು ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಟೋಟಲ್ ಯುಟಿಲಿಟಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಬಂದಂತಹ ಯುಟಿಲಿಟಿ ಆಗಿರುತ್ತೆ. ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಯೂನಿಟನ್ನು ಕನ್ಸ್ಯೂಮ್ ಮಾಡಿದಾಗ ಸಿಗುವಂಥ ಯುಟಿಲಿಟಿ ಆಗಿರುತ್ತೆ. ಸೊ ಈ ಒಂದು ಡೆಫಿನೇಷನ್ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಟ್ಟಿರೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಡೆಫಿನೇಷನನ್ನು ನೀವು ಬರಿಬೋದು. ಇದಕ್ಕೂ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಅದಾದಮೇಲೆ ಮುಂದಿನ ಎಕ್ಸ್ಪ್ಲನೇಷನನ್ನು ನೋಡೋಣ. It means that if a consumer consume additional units of the commodity continuously, the marginal utility or additional satisfaction derived from the additional unit decrease. ಸೊ ಇಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಕನ್ಸ್ಯೂಮರ್ ವಿತೌಟ್ ಎನಿ ಟೈಮ್ ಗ್ಯಾಪ್ ಕೊಡ್ದ ಹಾಗೆ ಒಂದೇ ಥರದಹ ಗೂಡ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾ ಟೈಮ್ ಗ್ಯಾಪ್ ಇಲ್ದಲೆ ಒಂದಾದ್ರ ಮೇಲಂತೆ ಕನ್ಸ್ಯೂಮ್ ಮಾಡ್ತಾ ಹೋದಾಗ ಅಡಿಷನಲ್ ಯೂನಿಟ್ ಆಫ್ ದ ಕಮಾಡಿಟಿ ಕಂಟಿನ್ಯೂಸ್ ಆಗಿದ್ದಾಗ ಅವನ ಮಾರ್ಜಿನಲ್ ಯುಟಿಲಿಟಿ ಅಥವಾ ನಾವೇನು ಹೇಳ್ತೀವಿ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಲೈಕ್ ಹಿಂಗೆ ಮೊದಲನೇ ಆ್ಯಪಲನ್ನು ಕನ್ಸ್ಯೂಮ್ ಮಾಡಿದಾಗ ಸಿಗುವಂತಹ ಒಂದು ಏನಂತ ಹೇಳ್ತೀವಿ ಯುಟಿಲಿಟಿ, ಅದೇ ಕಂಟಿನ್ಯೂಸ್ ಆಗಿ ನೀವು 1 2 3 4 ಅದೇ ರೀತಿ ಕನ್ಸ್ಯೂಮ್ ಮಾಡ್ತಾ ಹೋದಾಗ ನಿಮಗೆ 5ನೇ ಆ್ಯಪಲನ್ನು ಕನ್ಸ್ಯೂಮ್ ಮಾಡಿದಾಗ ಸಿಗುವಂತಹ ಯುಟಿಲಿಟಿ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಮೆಷರ್ ಯುಟಿಲಿಟಿ ಇನ್ ನಂಬರ್ಸ್. ಸೊ ಫಸ್ಟ್ ಆ್ಯಪಲನ್ನು ಅವ್ನು ಕನ್ಸ್ಯೂಮ್ ಮಾಡಿದಾಗ 40 ಯುಟಿಲಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಪಲ್ಗೆ ಸೇಮ್ ಇರಲ್ಲ, ಅವನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಲೈಕ್ ಅವಾಗ 32 ಆ ಥರ ಏನಾಗುತ್ತೆ, ಯೂನಿಟ್ ಬೈ ಯೂನಿಟ್ಸ್ ಒಂದೊಂದು ಹೆಚ್ಚಾದಂತೆ ಅವನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಮಾಡಿಟಿ ಕಂಟಿನ್ಯೂಸ್ ಆಗಿ ಅವರು ಕನ್ಸ್ಯೂಮ್ ಮಾಡಿದಾಗ ಒಂದೊಂದು ಅಡಿಷನಲ್ ಯೂನಿಟ್ಸನ್ನು ಅದರ ಮಾರ್ಜಿನಲ್ ಯುಟಿಲಿಟಿ ಬಟ್ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋದು ಈ ಥಿಯರಿಯ ಒಂದು
ಲಾ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಮೋರ್ ಕನ್ಸಪ್ಷನ್ ಈಕ್ವಲ್ಸ್ ಲೆಸ್ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್. ಹೆಚ್ಚೆಚ್ಚು ಕನ್ಸಪ್ಷನ್ ಮಾಡ್ತಾ ಹೋಗ್ತಾ ಇದ್ದಾಗೆ ಅದರಿಂದ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ ಅನ್ನೋದು ಈ ಥಿಯರಿ ಆಗಿರುತ್ತೆ. ಸೊ ನೆಕ್ಸ್ಟ್, ದಿಸ್ ಲಾ ಸಿಂಪ್ಲಿ tells us that we obtain less and less utility from the successive units of commodity we consume more and more of unit. ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಅದರಿಂದ ಸಿಗುವಂತಹ ಯುಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯುಟಿಲಿಟಿ ಅಂದ್ರೇನು? ವಾಂಟ್ ಸ್ಯಾಟಿಸ್ಫೈವಿಂಗ್ ಪವರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ನಮಗೆ ವಾಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು ಒಂದು ಕೇಪಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಹೆಚ್ಚು ಕನ್ಸ್ಯೂಮ್ ಮಾಡಿದಾಗ. ಈಗ ಮನೇಲಿ ಜಾಮೂನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಜಾಮೂನನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಅದರಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದೇ ಕಂಟಿನ್ಯೂಸ್ ಆಗಿ ನೀವು 1 2 3 ಅಂತ ತಿಂತಾ ಅದರಿಂದ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇ ಈ ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ನೆಕ್ಸ್ಟ್, ಅಸಂಪ್ಷನ್ಸ್. ಒಂದಷ್ಟು ರೂಲ್ಸ್ ಇದೆ ನಾವು ಈ ಲಾವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸೊ ಇಲ್ಲಿ ದಿಸ್ ಲಾ ಆಸ್ ಫ್ಯೂ ಅಸಂಪ್ಷನ್ಸ್ ಅಂತ ಹೇಳಿದ್ರೆ ಕಲ್ಪನೆಗಳು. ಈ ಕಲ್ಪನೆಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡೇ ಈ ಡಯಾಗ್ರಾಮ್ ಅಥವಾ ಈ ಒಂದು ಲಾವನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ಸೈಜ್ ಆಫ್ ದ ಕಮಾಡಿಟಿ ಶುಡ್ ಬಿ ಯೂನಿಫಾರ್ಮ್. ಸೊ ಏನು ಸೈಜ್ ಕಮಾಡಿಟಿ ತೊಗೊಂಡಿರ್ತಾರೆ ಅದರ ಒಂದೇ ಥರ ಇರಬೇಕು, ಸೈಜ್ ಸೇಮ್ ಆಗಿರಬೇಕು. ಲೈಕ್ ಆ್ಯಪಲ್ಸು ಅಥವಾ ಆರೆಂಜಸ್ಸು ನಾವು ಕನ್ಸಪ್ಷನ್ಗೆ ತೊಗೊಂಡಿದ್ದಾಗ ಅದರ ಸೈಜ್ ಅನ್ನೋದು ಸೇಮ್ ಆಗಿರಬೇಕು. ಕನ್ಸಪ್ಷನ್ ಶುಡ್ ಬಿ ಕಂಟಿನ್ಯೂಸ್. ಸೊ ಕನ್ಸಪ್ಷನಲ್ಲಿ ವಿತೌಟ್ ಎನಿ ಟೈಮ್ ಗ್ಯಾಪ್ ಅವನು ಕನ್ಸಪ್ಷನ್ ಮಾಡ್ತಾನೆ ಇರಬೇಕು. ನೋ ಚೇಂಜಸ್ ಇನ್ ಪ್ರೈಸಸ್. ಸೊ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್ ಅವನು ಕನ್ಸಪ್ಷನ್ ಮಾಡಿದಾಗ ಇದರ ಫಸ್ಟ್ ಯೂನಿಟ್ನ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸ್ ಕಂಟಿನ್ಯೂ ಆಗಬೇಕಾಗತ್ತೆ. ಕನ್ಸ್ಯೂಮರ್ ಬಿಹೇವ್ ರ್ಯಾಷ್ನಲಿ. ಅವನು ತುಂಬ ತರ್ಕವಾಗಿ ಯೋಚನೆ ಮಾಡ್ತಾನೆ. ಓಕೆ, ಅವನಿಗೆ ಕಡಿಮೆ ಕಾಸ್ಟಲ್ಲಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ನೋ ಚೇಂಜಸ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದ ಕನ್ಸ್ಯೂಮರ್. ಏನು 1 2 3 4 ಅವನ ಯಾವುದೋ ಒಂದು ಆರೆಂಜನ್ನು ಆ್ಯಪಲನ್ನು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ, ಅವನ ಟೇಸ್ಟ್ ಮತ್ತು ಪ್ರಿಫರೆನ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರಬಾರ್ದು. ಆ್ಯಂಡ್ ಯುಟಿಲಿಟಿ ಈಸ್ ಮೆಷರ್ಡ್ ಇನ್ ಕಾರ್ಡಿನಲ್ ನಂಬರ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಕಾರ್ಡಿನಲ್ ನಂಬರ್ಸಲ್ಲಿ ಮೇಯ್ನಾಗಿ ನಾವು ಈ ಯುಟಿಲಿಟಿಯನ್ನು ಮೆಷರ್ ಮಾಡ್ತೀವಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯಲ್ಲಿ. ಲೈಕ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ 1 2 3 ಹೀಗೆ ನಾವು ಏನಂತ ಹೇಳ್ತೀವಿ ಯುಟಿಲಿಟಿಯನ್ನು ಮೆಷರ್ ಮಾಡ್ತೀವಿ. ದೀಸ್ ಆರ್ ಆಲ್ ಅಸಂಪ್ಷನ್ಸ್ ಆಫ್ ದಿಸ್ ಲಾ. ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಪ್ಲನೇಷನ್ ಆಫ್ ಬೇಸಿಸ್ ಆಫ್ ಲಾ. ಈ ಲಾ ಏನು ಹೇಳುತ್ತೆ ಡಿಟೈಲ್ ಆಗಿ ನೋಡೋಣ ಬನ್ನಿ. ದ ಬೇಸಿಕ್ಸ್ ಆಫ್ ದಿಸ್ ಲಾ ಇಸ್ ದಟ್ ಎವ್ರಿ ವಾಂಟ್ಸ್ ನೀಡ್ಸ್ ಟು ಬಿ ಸ್ಯಾಟಿಸ್ಫೈಡ್ ಓನ್ಲಿ ಅಪ್ ಟು ಎ ಲಿಮಿಟ್. ಒಂದು ಲಿಮಿಟ್ವರೆಗೂ ನಮ್ಮ ವಾಂಟ್ಸ್ಗಳನ್ನು ನೀಡ್ಸ್ಗಳನ್ನು ನಾವು ಸ್ಯಾಟಿಸ್ಫೈಡ್ ಮಾಡ್ಬೋದು. ಆಫ್ಟರ್ ದಿಸ್ ಲಿಮಿಟ್ಸ್ ಇಸ್ ರೀಚ್ಡ್ ದ ಇಂಟೆನ್ಸಿಟಿ ಆಫ್ ಅವರ್ ವಾಂಟ್ಸ್ ಬಿಕಮ್ ಝೀರೋ. ಸೊ ನಮ್ಮ ಇಂಟೆನ್ಸಿಟಿ ಏನಾಗುತ್ತೆ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ತಾ ಝೀರೋ ಆಗುತ್ತೆ ಅಂತ. ಇಟ್ ಈಸ್ ಕಾಲ್ಡ್ ಕಾಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ವಾಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು, ಫಸ್ಟು ಕನ್ಸಪ್ಷನ್ ಮಾಡಿದಾಗ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್, ಅದಾದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದಾದಮೇಲೆ ಕಡಿಮೆ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ ಎಷ್ಟು, ದೆನ್ ಇದು ಝೀರೋ ಆಗುತ್ತೆ, ಅದಾದಮೇಲೆ ನೆಗೆಟಿವು ಆಗುತ್ತೆ. ಓಕೆ, therefore as we consume more and more unit of the commodity satisfy our needs, the intensity of our wants it become less and less. ಸೊ ನಾವು ಹೆಚ್ಚು ಕನ್ಸ್ಯೂಮ್ ಮಾಡಿದಷ್ಟು ಅದರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಥಿಯರಿ ನಾವು ಸ್ಟಡಿ ಮಾಡಬೇಕಾದ್ರೆ ಮೊದಲು ಏನು ಹೇಳಿದ ಅಸಂಪ್ಷನ್ಸ್ ಅಷ್ಟು ತಲೆಯಲ್ಲಿ ಇರಬೇಕಾಗತ್ತೆ. ಓಕೆ, therefore the utility obtained from the consumption of every unit of the commodity is less than that of the unit consumed earlier. ಸೊ ನಾವು ಮುಂಚೆ ಕನ್ಸ್ಯೂಮ್ ಮಾಡೋದಕ್ಕೆ ಫಸ್ಟು ಆ್ಯಪಲನ್ನು ಅಥವಾ ಆರೆಂಜನ್ನು ಕನ್ಸ್ಯೂಮ್ ಮಾಡಿದ್ದಕ್ಕೆ ಸಿಕ್ತಂತಹ ಯುಟಿಲಿಟಿ
ಅದೇ ರೀತಿ ಕೊನೆಯದಾಗಿ 5th ಒನ್ ನಾವು ಕನ್ಸ್ಯೂಮ್ ಮಾಡಿದಾಗ ಸೇಮ್ ಯುಟಿಲಿಟಿ ಸಿಗೋದಿಲ್ಲ. ಓಕೆ, ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಟೇಬಲ್. ಸೊ ಟೇಬಲ್ ಮೂಲಕ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. 6 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸೊ ಟೇಬಲ್ ವಿತ್ ಡಯಾಗ್ರಾಮ್ ಇಸ್ ಮಸ್ಟ್. ಎಸ್, ಸೊ ಟೋಟಲ್ ಯುಟಿಲಿಟಿ ಅಂದ್ರೇನು, ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ ಟೋಟಲ್ 6 ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡಿದಾಗ ನಮಗೆ ಟೋಟಲ್ ಆಗಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ದಟ್ ಈಸ್ ಟೋಟಲ್ ಯುಟಿಲಿಟಿ. ಆ್ಯಂಡ್ ಎಕ್ಸ್ಟ್ರಾ ಒಂದು ಬಿಟ್ಟು ಅದಾದಮೇಲೆ ಸೆಕೆಂಡ್ ಒನ್ನನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಅಡಿಷನಲ್ ಆಗಿ ಎಷ್ಟು ಸಿಗುತ್ತೆ, ಇಲ್ಲಿ 40 ಒಂದು ಆ್ಯಪಲನ್ನು ಅಥವಾ ಆರೆಂಜನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ 40 ಯುಟಿಲಿಟಿ ಸಿಕ್ತು ಟೋಟಲ್ ಯುಟಿಲಿಟಿ ಅಂತ ಹೇಳಿದ್ರೆ, ಪ್ಲಸ್ ಮತ್ತೆ 1+1 ಸೊ ಎರಡನೇ ಕನ್ಸಪ್ಷನ್ ಯೂನಿಟನ್ನು ಕನ್ಸಪ್ಷನ್ ಮಾಡಿದಾಗ ಎಕ್ಸ್ಟ್ರಾ ಏನು ಸಿಗುತ್ತೆ ನೋಡಿ, ಸೊ ಅದನ್ನು ನಾವು ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ. ಸೊ ಟೋಟಲ್ ಯುಟಿಲಿಟಿ ಅಂತ ಅಂದ್ಕೊಂಡ್ರೆ ಟೋಟಲ್, ಆ್ಯಂಡ್ ಮಾರ್ಜಿನಲ್ ಬಗ್ಗೆ ನಿಮಗೆ ಕೇಳಿದಾಗ ತಲೆಯಲ್ಲಿ ಇರಬೇಕಾಗತ್ತೆ ಅಡಿಷ್ನಲ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಸೊ ಟೋಟಲ್ ಅಂತ ಹೇಳಿದ್ರೆ ಟೋಟಲ್ ಆಗಿ ಅಷ್ಟು ಕನ್ಸಪ್ಷನ್ ಮಾಡಿದಾಗ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್. ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಯೂನಿಟನ್ನು ಕನ್ಸಪ್ಷನ್ ಮಾಡಿದಾಗ ಸಿಗುವಂತಹ ಯುಟಿಲಿಟಿ. ಸೊ ಇಲ್ಲಿ ಫಸ್ಟ್ ನಾವು ನೋಡೋಣ. ಫಸ್ಟ್ ಯೂನಿಟನ್ನು ಕನ್ಸಪ್ಷನ್ ಮಾಡಿದಾಗ ಟೋಟಲ್ ಯುಟಿಲಿಟಿ ನಾವಿಲ್ಲಿ ಮೆಷರ್ ಮಾಡ್ತಾ ಇರೋದು ನಂಬರ್ಸಲ್ಲಿ. ಸೊ ಅದಕ್ಕೆ ಟೋಟಲ್ ಯುಟಿಲಿಟಿ ಅವನಿಗೆ 40 ಯುಟಿಲಿಟಿ ಯೂನಿಟ್ಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಯುಟಿಲಿಟಿ ಸಿಗುತ್ತೆ. ಹಾಗೆ ಮಾರ್ಜಿನಲ್ ಯುಟಿಲಿಟಿ 40ನೇ ಇರುತ್ತೆ. ದೆನ್ ಸೆಕೆಂಡ್ ಆ್ಯಪಲನ್ನು ಕನ್ಸಪ್ಷನ್ ಮಾಡಿದಾಗ 40+ ಒಂದು ಎಕ್ಸ್ಟ್ರಾ ಕನ್ಸಪ್ಷನ್ ಮಾಡಿದ್ದಕ್ಕೆ ಅವನಿಗೆ 30 ಯುಟಿಲಿಟಿ ಸಿಕ್ತು. ಎರಡನ್ನು ಆ್ಯಡ್ ಮಾಡಿದಾಗ ನಮಗೆ 70 ಆಗುತ್ತೆ. ದೆನ್ ಮೂರನೇ ಯೂನಿಟನ್ನು ಅವನು ಕನ್ಸಪ್ಷನ್ ಮಾಡಿದಾಗ, ಆರೆಂಜನ್ನು ಕನ್ಸಪ್ಷನ್ ಮಾಡಿದಾಗ ಟೋಟಲ್ ಆಗಿ 90. ಸೊ ನೆಕ್ಸ್ಟ್ 4th 5th 6th ಹೀಗೆ ಹ್ಯಾಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟು 40 ಯೂನಿಟ್ಸ್ ಆಫ್ ಯುಟಿಲಿಟಿ ಅವನಿಗೆ ಸಿಕ್ಕಿತ್ತು ಫ್ರಮ್ 1 ಆರೆಂಜ್. ಸೆಕೆಂಡ್ ಆರೆಂಜನ್ನು ಕನ್ಸಪ್ಷನ್ ಮಾಡಿದಾಗ ಇದು ಸೆಕೆಂಡ್ ಆ್ಯಪಲ್ ಅಥವಾ ಆರೆಂಜ್ ಅನ್ನೋದು ಅಡಿಷನಲ್ ಯೂನಿಟ್, ರೈಟ್? ಸೊ ಅಡಿಷನಲ್ ಯೂನಿಟನ್ನು ಕನ್ಸಪ್ಷನ್ ಮಾಡಿದಾಗ ಇದರಿಂದ ಅವನಿಗೆ 30 ಯುಟಿಲಿಟಿ ಸಿಕ್ತು ಅಂತ ಹೇಳಿದ್ರೆ, ನಾವು ಫಸ್ಟ್ ಇದ್ದಾಗ 40 ಸೆಕೆಂಡ್ ಇದ್ದಾಗ 30. ಸೊ ಇಲ್ಲಿ 10 ಅಷ್ಟು ಏನಾಗಿದೆ, ಡಿಕ್ರೀಸ್ ಆಗಿದೆ, ರೈಟ್? ಕಡಿಮೆ ಆಗಿದೆ. ದೆನ್ ಮತ್ತು ಅದಾದಮೇಲೆ 40 ಮತ್ತು 30 70 ಆಯಿತು. ಓಕೆ, 70 ಎರಡನೇ ಇದರಿಂದ. ಮೂರನೇ ಎಕ್ಸ್ಟ್ರಾ ಅಡಿಷನಲ್ ಒಂದು ಯೂನಿಟನ್ನು ಅವನು ಮತ್ತೆ ಕನ್ಸಪ್ಷನ್ ಮಾಡಿದಾಗ ಮೂರನೇ ಅಡಿಷ್ನಲ್ ಯೂನಿಟ್ ಎಷ್ಟು ಸಿಕ್ಕಿತ್ತು ಅಂತ ಹೇಳಿದ್ರೆ ಅವನಿಗೆ 20. ಮುಂಚೆ ಇದ್ದಿದ್ದು 30, ಅದಕ್ಕೂ ಮುಂಚೆ ಇದ್ದಿದ್ದು 40. ಇಲ್ಲಿ 10 ಯೂನಿಟ್ಸ್ ಅಷ್ಟು ಡಿಕ್ರೀಸ್ ಆಗ್ತಾ ಇದೆ ಮಾರ್ಜಿನಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಏನಾಗುತ್ತೆ, ಆ್ಯಡ್ ಆಗುತ್ತೆ. 40 30 20 ಸೊ 90. ಸೊ ಹೀಗೆ ಇದು ಟೋಟಲ್ ಯುಟಿಲಿಟಿ ಆ್ಯಂಡ್ ಇದು ಮಾರ್ಜಿನಲ್ ಯುಟಿಲಿಟಿ. ಸೊ ಹೀಗೆ ನೀವು ಟೇಬಲನ್ನು ಅರ್ಥ ಮಾಡಿಕೊಂಡು ಡ್ರಾ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಇದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ಡಯಾಗ್ರಾಮ್ಗೆ ಹೋಗ್ತೀನಿ. ಸೊ ಇಲ್ಲಿ ಸಪೋಸ್ ಆಂಗ್ರಿ ಮ್ಯಾನ್, ಹೊಟ್ಟೆ ತುಂಬ ಹಸಿದೆ. ಸಪೋಸ್ ಎ ಮ್ಯಾನ್ ವಾಂಟ್ಸ್ ಟು ಕನ್ಸ್ಯೂಮ್ ಆ್ಯಪಲ್ ಆ್ಯಂಡ್ ಈಸ್ ಹಂಗ್ರಿ. In this condition, he get one apple. He has high utility from it. ಸೊ ಒಂದು ಆ್ಯಪಲನ್ನು ಕೊಟ್ಟಾಗ ಅವನಿಗೆ ಹೆಚ್ಚು ಯುಟಿಲಿಟಿ ಸಿಗುತ್ತೆ, ಅದು 40 ಯೂನಿಟ್ಸ್ ಅಷ್ಟು. ಅದಾದ್ಮೇಲೆ ಮತ್ತೆ ಅವನು ಕಂಟಿನ್ಯೂ ಮಾಡ್ತಾನೆ ಊಟ ಮಾಡಿ ಅಂದರೆ ಆ್ಯಪಲನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ. ಸೊ ಹ್ಯಾವಿಂಗ್ ಇಟ್ ಆ್ಯಂಡ್ ಫಸ್ಟ್ ಹಿ ವಿಲ್ ನಾಟ್ ರಿಮೈನ್ ಸೋ ಹಂಗ್ರಿ ಬಿಫೋರ್. ಸೊ ಮೊದಲನೇ ಆ್ಯಪಲನ್ನು ಕನ್ಸ್ಯೂಮ್ ಮಾಡಿದಾಗ ಮೊದಲಿನಷ್ಟು ಅವನಿಗೆ ಏನೂ ಇರಲ್ಲ, ಹಸಿವಿರೋದಿಲ್ಲ. ಸೊ therefore if he consume the second apple, he will have lesser amount of utility from the second apple. lesser ಅಂತ ಹೇಳಿದ್ರೆ ಎಷ್ಟು, 10 ಅಷ್ಟು ಲೆಸ್ಸರ್ ಅವನಿಗೆ ಸಿಗುತ್ತೆ. ದೆನ್ ಮತ್ತೆ ಕಂಟಿನ್ಯೂ ಮಾಡ್ತಾನೆ, ಮತ್ತೆ 10 ಡಿಕ್ರೀಸ್ ಆಗುತ್ತೆ, ಮತ್ತೆ ಕಂಟಿನ್ಯೂ ಮಾಡ್ತಾನೆ, 10 ಡಿಕ್ರೀಸ್ ಆಗುತ್ತೆ. ಹೀಗೆ ಅವನ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಯುಟಿಲಿಟಿ ಅನ್ನೋದು ಒನ್ ಆಫ್ಟರ್ ಅನ್ನೋದರ ಅವನು ಕನ್ಸ್ಯೂಮ್ ಮಾಡ್ತಾ ಮಾಡ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದಮೇಲೆ ಅಗೇನ್ ಇಲ್ಲಿ ಇನ್ನೊಂದು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, 5th ಆ್ಯಪಲನ್ನು ಅವನು ಕನ್ಸ್ಯೂಮ್ ಮಾಡಿದಾಗ ಅದರಿಂದ ಏನು ಯೂಸೇ ಇಲ್ಲ. ಸೊ ಅಂದರೆ ಅಡಿಷನಲ್ ಯುಟಿಲಿಟಿ ಅನ್ನೋದೇನಿದೆ
ಅಂದರೆ ಲೈಕ್ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು 0 ಆಗುತ್ತೆ. ಅವ್ನು ತಿಂದರೂ ಅಷ್ಟೇ ಬಿಟ್ಟರು ಅಷ್ಟೇ, ಲೈಕ್ ಆ ಥರ. ಸೊ ಇನ್ನೂ ಅವ್ನು ಕನ್ಸ್ಯೂಮ್ ಮಾಡ್ತಾನೆ ಅಂತ ಹೇಳಿದಾಗ ಅವನು ಯಾವಾಗ 0 ಆಗುತ್ತೋ ಅಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ 6th ಆ್ಯಪಲ್ ಫಾರ್ ಕನ್ಸಪ್ಷನ್ ಅವನೇನಾದ್ರು ತೊಗೊಂಡ್ರೆ ಇಟ್ ಮೇ ಹಾರ್ಮ್ ಹಿಮ್. ಹಿಯರ್ ದ ಯುಟಿಲಿಟಿ ವಿಲ್ ಬಿ ನೆಗೆಟಿವ್ ಆಗುತ್ತೆ, ಅವನ ಯುಟಿಲಿಟಿ ಮೈನಸ್ ಆಗುತ್ತೆ. ಓಕೆ, therefore we are clear that the additional utility of the successive apple at the consumer goes diminishing as he consume more and more. ಸೊ ಅಡಿಷನಲ್ ಅವನೇನು ಆ್ಯಡ್ ಮಾಡ್ತಾ ಅವನು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ, ಅದರಿಂದ ಸಿಗೋಂತಹ ಯುಟಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಯಾಗ್ರಾಮ್ ತುಂಬ ಸಿಂಪಲ್ ಡಯಾಗ್ರಾಮ್. ಇಲ್ಲಿ ಡೇಟಾ ಏನಿದೆ ಆ ಡೇಟಾವನ್ನು ಅಕಾರ್ಡಿಂಗ್ ಟು ಫಸ್ಟ್ ಇಯರ್ ನೀವು ಕಲ್ತಿರ್ತೀರ, ಅಕಾರ್ಡಿಂಗ್ ಟು ನಾವಿಲ್ಲಿ ಡ್ರಾ ಮಾಡಿದಾಗ ಟೋಟಲ್ ಯುಟಿಲಿಟಿ ಅನ್ನೋದು ಕರ್ವ್ ಸ್ಟಾರ್ಟಿಂಗಲ್ಲಿ ಇನ್ಕ್ರೀಸ್ ಆಗಿ ಒಂದು ಪಾಯಿಂಟ್ವರೆಗೂ ಬಂದು ಅದಾದಮೇಲೆ ಡಿಕ್ರೀಸ್ ಆಗುತ್ತೆ, ದಟ್ ಈಸ್ ಟೋಟಲ್ ಯುಟಿಲಿಟಿ. ಅದಾದಮೇಲೆ ಮಾರ್ಜಿನಲ್ ಯುಟಿಲಿಟಿ ಸ್ಟಾರ್ಟಿಂಗಿಂದಲೂ ಡೌನ್ವರ್ಡ್ ಇರುತ್ತೆ. ಯಾವಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗುತ್ತೋ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು 0 ಆಗುತ್ತೆ. ಅದಾದಮೇಲೆ ಟೋಟಲ್ ಯುಟಿಲಿಟಿ ಯಾವಾಗ ಡಿಕ್ರೀಸ್ ಆಗೋದಕ್ಕೆ ಶುರುವಾಗುತ್ತೋ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ನೆಗೆಟಿವ್ ಆಗುತ್ತೆ. ಈ ಏರಿಯಾ ಏನು ಕಲರ್ ಮಾಡಿದ್ದಾರೆ ದಟ್ ಈಸ್ ನೆಗೆಟಿವ್. ಸೊ ಈ ಡಯಾಗ್ರಾಮಿಂದ ನಾವು ಅರ್ಥ ಮಾಡ್ಕೊಂಡಿದ್ದು ಟೋಟಲ್ ಯುಟಿಲಿಟಿ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ, ಅಟ್ ಒಂದು ಪಾಯಿಂಟ್ವರೆಗೂ ಅದು ಇನ್ಕ್ರೀಸ್ ಆಗುತ್ತೆ. ಆ ಪಾಯಿಂಟ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೋ ಆಗ ಡಿಕ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆದಾಗ ಮಾರ್ಜಿನಲ್ ಯುಟಿಲಿಟಿ 0 ಆಗುತ್ತೆ. ಟೋಟಲ್ ಯುಟಿಲಿಟಿ ಯಾವಾಗ ಡಿಕ್ರೀಸ್ ಆಗೋದಕ್ಕೆ ಶುರುವಾಗುತ್ತೋ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸಿಂಪಲ್ ಡಯಾಗ್ರಾಮ್. ಸೊ ಎಕ್ಸ್ಪ್ಲನೇಷನಲ್ಲಿ ಏನು ಬರೀಬೇಕು, ಇನ್ ದ ಡಯಾಗ್ರಾಮ್ ದ ಹಾರಿಜಾಂಟಲ್ ಆಕ್ಸಿಸ್ ಶೋಸ್ ದ ಯುಟಿಲಿಟಿ ಆಫ್ ಆ್ಯಪಲ್ಸ್. ಇಲ್ಲಿ ಆ್ಯಪಲ್ ಮತ್ತು ಇಲ್ಲಿ ಟೋಟಲ್ ಯುಟಿಲಿಟಿ ಮಾರ್ಜಿನ್ ಯುಟಿಲಿಟಿ ಮೆಷರ್ ಮಾಡ್ತೀವಿ. ಸೊ ಅದನ್ನೆಲ್ಲ ನಾರ್ಮಲ್ ಆಗಿ ಬರೆಯುವಂಥದ್ದೇ. ದೆನ್ ದ MU and TU obtained from the apples units, the total utility curve will be increasing in beginning and later falls. ಸೊ ನಾನು ಆಗಲೇ ಹೇಳಿದೆ ಇನ್ಕ್ರೀಸ್ ಆಗುತ್ತೆ ಬಿಗಿನಿಂಗಲ್ಲಿ, ಆಮೇಲೆ ಫಾಲ್ ಆಗುತ್ತೆ. The marginal utility curve is falling from the left from right. So ಇದು ಸ್ಟಾರ್ಟಿಂಗ್ ಇಂದಲೂ ಡಿಕ್ರೀಸಿಂಗ್ ಇದೆ. ಕ್ಲಿಯರ್ಲಿ ಟೆಲ್ಸ್ us that satisfaction derived from the successive consumption is falling. ಒಂದು ಎಕ್ಸ್ಟ್ರಾ ನಾವು ಕನ್ಸಪ್ಷನ್ ಮಾಡ್ತಾ ಅದು ಫಾಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ಳೋದಕ್ಕೆ ಕೀ ಪಾಯಿಂಟ್ಸ್. ಸೊ ಏನು ಕೀ ಪಾಯಿಂಟ್ಸ್ ಅಂತ ಹೇಳಿದ್ರೆ ಇಲ್ಲೇನಿದೆ ಇದು ತುಂಬ ಇಂಪಾರ್ಟೆಂಟ್. ಡಯಾಗ್ರಾಮ್ ಡ್ರಾ ಮಾಡಬೇಕಾದ್ರೆ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗಬೇಕಾದ್ರೆ ಮಾರ್ಜಿನಲ್ ಯುಟಿಲಿಟಿ ಫಾಲ್ ಆಗ್ತಾ ಇರುತ್ತೆ. 3 ಸ್ಟೇಜಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಟೋಟಲ್ ಯುಟಿಲಿಟಿ ರೀಚ್ ಮ್ಯಾಕ್ಸಿಮಮ್, ಇಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗ್ತಾ ಹಾಕಿದಾಗೆ ಮಾರ್ಜಿನಲ್ ಯುಟಿಲಿಟಿ ಬಿಕಮ್ಸ್ 0. ಇಲ್ಲಿ ಒಂದು ಲೈನ್ ಮಾಡಿಕೊಂಡ್ರೆ ಇಲ್ಲಿ 0 ಇಲ್ಲಾಗಿದೆ ಮ್ಯಾಕ್ಸಿಮಮ್. ಸೊ ದೆನ್ ಟೋಟಲ್ ಯುಟಿಲಿಟಿ ಸ್ಟಾರ್ಟ್ ಫಾಲಿಂಗ್, ಮಾರ್ಜಿನಲ್ ಯುಟಿಲಿಟಿ ಬಿಕಮ್ಸ್ ನೆಗೆಟಿವ್ ಆಗುತ್ತೆ. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮಗೆ ಡಯಾಗ್ರಾಮ್ ತುಂಬ ನೆನಪಿರುತ್ತೆ. ಸೊ ಈ ಒಂದು ವಿಷಯವನ್ನು ಬೇಕಾದ್ರೆ ನಾವು ಅಲ್ಲಿ ಟೇಬಲಲ್ಲೂ ಸಹ ಹೇಳ್ತೀನಿ. ಇಲ್ಲಿ ನಾವು ಟೇಬಲಲ್ಲಿ ನೋಡ್ಬೋದು ಅಟ್ ಪಾಯಿಂಟ್ ಇಲ್ಲಿ ಮ್ಯಾಕ್ಸಿಮಮ್ ಆಗೋವರೆಗೂ ಏನಾಗುತ್ತೆ, ಅದಾದಮೇಲೆ 0 ಆಗುತ್ತೆ. ದೆನ್ ನೆಗೆಟಿವ್ ಡಿಮಿನಿಷಿಂಗ್ ಆಗಿ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗುತ್ತೆ.